ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಇಲಾಖಾ ಅಂದರೆ ಹಾರ್ಟಿಕಲ್ಚರು, ಅಗ್ರಿಕಲ್ಚರು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಗಳನ್ನೆಲ್ಲ ಕನ್ಸರ್ನ್ಡ್ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆಸಿ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ. ಬೆಂಬಲದ ಬೆಲೆ ಹೇಗೆ ಫಿಕ್ಸ್ ಮಾಡಬೇಕು ಅಂತ. ಬಹುಶಃ ಲಾಸ್ಟ್ ಇಯರ್ ಏನು ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಅದೇ ರೀತಿ ಮಾಡಬಹುದು. ಅದು ಬಹುಶಃ ಒಂದು ಇವತ್ತು ನಾಳೆ ಎರಡು ಮೂರು ದಿವಸದಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ನನಗೆ ಸುದ್ದಿ. ಚೀಫ್ ಮಿನಿಸ್ಟರ್ ಹೇಳಿದ್ರು. ಸರ್, ಈಗ ತಾಲೂಕು ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಇದರಲ್ಲಿ ಮ್ಯಾಂಗೋ ಇದರಲ್ಲಿ ಭಾರಿ ದುರಂತ ಇದೆ ರೈತರಿಗೆ. ಫಸಲು ಇದ್ರೇನು ರೇಟ್ ಇಲ್ಲ. ಆದ್ರೆ ಅದೇ ಮಾಡ್ತಾ ಇರೋದು ಕೆಲಸ ಇದಲ್ಲ. ಎಷ್ಟು ದಿನದಲ್ಲಿ ನಾನು ಸೀರಿಯಸ್ ತಗೊಂಡಿದ್ದೇನೆ, ಸೀರಿಯಸ್ ತಗೊಂಡಿದ್ದೇನೆ. 2-3 ದಿವಸದಲ್ಲಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾರೆ. ಸರ್, ಪ್ರೊಸೆಸಿಂಗ್ ಯೂನಿಟ್ಗೆ ಏನಾದರೂ ಪ್ರಯತ್ನ ಮಾಡಿ ಚರ್ಚೆ ಮಾಡಿದ್ದೇವೆ. ಅವರು ಚೀಫ್ ಮಿನಿಸ್ಟ್ರು ಅವರ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟ ಸೆಕ್ರೆಟರೀಸ್, ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಅವ್ರ ಜೊತೆ ಕೂಲಂಕುಷವಾಗಿದ್ದಾರೆ. ಸೊ ಬೆಂಬಲ ಬೆಲೆ ಬಹುಶಃ 1-2 ದಿವಸದಲ್ಲಿ ಇವತ್ತು ನಾಳೆ ಒಂದು ಹಂತಕ್ಕೆ ಬರೋದು ತೀರ್ಮಾನ ಮಾಡ್ತಾರೆ. ಇವರು ಲಾಸ್ಟ್ ಇಯರು ಏನು ಮಾಡಿದ್ರು ಬಹುಶಃ ಅದೇ ರೀತಿ ಮಾಡ್ಬೋದು. ಏನು ಈಗಾಗಲೇ ರೈತರು 50-60% ಕಿತ್ತುಬಿಟ್ಟಿದ್ದಾರೆ ಸರ್. ನಾನು ಸತತವಾಗಿ 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ ಕೊಡಬೇಕು ಅಂತ. ಅದು ಬೋತ್ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ಎರಡೂ ಸೇರ್ಕೊಂಡು ಕೊಡಬೇಕು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ. ಡಿಲೇ ಆಗಬಾರ್ದು ಅಂತ ನಿಮ್ಮ ಮುಖೇನ ಇಮಿಡಿಯೇಟಾಗಿ ತತ್ಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇಂಟರ್ಫಿಯರ್ ಆಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟಾಗಿ ಅನೌನ್ಸ್ ಮಾಡಬೇಕು. ರೈತರ ಒಂದು ವಿಷಯ ಇದು.